50,000 ತೆಂಗಿನಕಾಯಿ ಕೀಳಕ್ಕೆ 10,000 ರೂಪಾಯಿ ಹೆಂಗಾಯ್ತದೆ? ಪಕ್ಕದ ಹಳ್ಳಿಯಿಂದ ಆಳುಗಳನ್ನ ಕರೆಸಿ ಕೀಳಿಸ್ಬೇಕಾಗ್ ಬಂತು. ಯಾಕೆ? ಈಚೀಚೆಗೆ ನಿಮ್ ಕೆಲ್ಸ ಅಂದ್ರೆ ಸಾಕು ನಮ್ ಆಳುಗಳಿಗೆ ಬೋ ಯೋಚನೆ ಆಗ್ಬಿಟ್ಟದೆ. ಅದೇ ಯಜಮಾನ್ರ ಕೆಲ್ಸ ಅಂದ್ರೆ ಸಾಕು ಅದಕ್ಕೆ ನೋಡ್ಕೊಂಡ್ಬಿಡ್ತಾರೆ. ಅದು ಅಲ್ಲಿಯಾ ಅವ್ರ ಮನೆಯಾಗೆ ಇವತ್ತೆಲ್ರಿಗೂ 3 ಹೊತ್ತು ಸಿಹಿ ಊಟ. ಊಟಕ್ಕೋಸ್ಕರ ಸಾಯೋ ಭಿಕಾರಿ ನನ್ನ ಮಕ್ಕಳು ಅಲ್ಲಿಗೆ ಹೋಗ್ಲು. ಕಾಕಿಯವರು ಕಾದಿಯವರು ನನ್ನೇ ತಾನೇ ಹುಡ್ಕೊಂಬರೋದು. ಊಟ ಸಿಗುತ್ತೆ ಅಂತ ಇವತ್ತಲ್ಗೆ ಹೋಗಿರ್ಬೋದು, ನಾಳೆ ದಿನ ಅಡ ಇಕ್ಕಿದ ಪತ್ರ ತಗೊಳಕ್ ಅವ್ರು ನನ್ ತಕ್ಕನೆ ಬರ್ಬೇಕು. 25 ವರ್ಷದಲ್ಲಿ ನೀವು ಗಳಿಸಕ್ಕಾಗದೇ ಇರೋ ಹೆಸರನ್ನ ಬರೀ 5 ವರ್ಷದಲ್ಲಿ ಅವ್ರು ಸಂಪಾದನೆ ಮಾಡ್ಬಿಟ್ರು. ಒಬ್ಬ ಮನುಷ್ಯ ಒಳ್ಳೆ ಹೆಸರು ಗಳಿಸಕ್ಕೆ 5 ವರ್ಷ ಬೇಕಾಗ್ಬೋದು, ಅದನ್ನ ಕೆಡ್ಸಕ್ಕೆ 5 ನಿಮಿಷ ಸಾಕು ಅನ್ನೋದನ್ನ ನಾನು ಮಾಡಿ ತೋರಿಸ್ತೀನಿ. ಮಹಾನುಭಾವ ಕಳ್ಬಟ್ಟೈತಿದೆ. ನಾನು ಊರಿಂದ ಬರ್ತೀನಿ ಅಂತ ಗೊತ್ತಾಗಿ ಎಪ್ಪ್ಯಾಕ್ ಹಚ್ಕೋತಾ ಇದೆಯಲ್ಲ. ನೀವ್ ಬರ್ತೀಯ ಅಂತ ಗೊತ್ತಾಯ್ತಲ್ಲ, ಬಸ್ ಸ್ಟ್ಯಾಂಡ್ ಕರ್ಕೊಂಬರ್ಮ ಅಂತ ಬರ್ತಾ ಇದ್ಯಾ. ಬಸ್ ಸ್ಟ್ಯಾಂಡ್ ಯಾಕಲ್ಲ ಹೋಗಕ್ ಹೋಗಿದ್ದೆ, ನಾನು ಈಗ ತಾನೇ ಬಂದು ಹೆಲಿಕಾಪ್ಟರ್ ಇಂದ ಇಳಿತಾ ಇವನಿ. ಸುಮ್ಮನಪ್ಪ, ಈ ನಳ್ಳಿಲಿ ಯಾರ್ಯಾರಿಗೆ ಏನೇನ ಊಟ ಮಾಡ್ತಾರೋ ನಾ ಏನೇನು ಉತ್ತರ ಕೊಡ್ಬೇಕು. ಈ ಹಳ್ಳಿ ಜನ ಹೆಂಗೆ ಅಂತ ಮೊದ್ಲು ತಿಳ್ಕೋಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಮೇಲೆ ಏನ್ ನೋಡ್ದೆ? ನೀವೇನ್ ನೋಡ್ತಾ ಇದೀರೋ ನಾನು ಅದನ್ನೇ ನೋಡ್ತಾ ಇದ್ದೀನಿ. ನಾನೇನ್ ನೋಡ್ದೆ? ನನ್ಗೆ ಗೊತ್ತಾ? ಗೊತ್ತಿಲ್ದಲೆ ಯಾಕೆ ನೋಡ್ದೆ ಮೇಲೆ? ನೀನೊಬ್ಬ ಬೇಕುಪ್ಪ ಮೇಲ್ ನೋಡೋ ಹೊತ್ತಿಗೆ ಎಷ್ಟೊಂದ್ ಜನ ಬೇಕೊಬ್ರು ಮೇಲ್ ನೋಡ್ತಾವ್ರು ನೋಡು. ಒಬ್ಬ ಮೇಲ್ ನೋಡಿದ್ರೆ ಎಲ್ಲವನ್ನು ಮೇಲ್ ನೋಡೋದು, ಒಬ್ಬ ಕೆಳಗ್ ನೋಡಿದ್ರೆ ಎಲ್ಲವನ್ನು ಕೆಳಗ್ ನೋಡೋದು. ಒಂದ್ ಬೋರ್ವೆಲ್ ತೆಗಿತಾ ಇದ್ರೆ 500 ಜನ ನಿಂತ್ಕೊಂಡು ನೋಡ್ತೀರಿ, ಒಂದ್ ಗೋಡೆ ಮೇಲೆ ಸಿನಿಮಾ ವಾಲ್ ಪೋಸ್ಟ್ ಅಂಟಿಸ್ತಾ ಇದ್ರೆ 1000 ಜನ ನಿಂತ್ಕೊಂಡು ನೋಡ್ತೀರಿ. ಬಡ್ಡೆತವ, ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಹೋಗ ಕ್ಯಾಮೆರಾ ನೋಡೋಕೆ. ಹಲೋ ಅಮ್ಮ, ನಾನು ಸುಮತಿ ಮಾತಾಡ್ತಿದ್ದೀನಿ. ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀ ಹೇಗಿದ್ಯಾ? ಅಪ್ಪ ಹೇಗಿದ್ದಾರೆ? ಅವ್ರಿಗೇನಮ್ಮ, ಚೆನ್ನಾಗೇ ಇದ್ದಾರೆ. ಇವತ್ತು ಮನೆಗೆ ಅವ್ರು ನೋಡಕ್ ಮಂತ್ರಿಗಳು ಬರ್ತಾರೆ ಅಂತ ಸಂಭ್ರಮದಿಂದ ಇದ್ದಾರೆ. ಅಮ್ಮ, ಇನ್ 6 ತಿಂಗಳಲ್ಲಿ ನನ್ ಸ್ಟಡೀಸ್ ಮುಗಿಯತ್ತೆ, ಮುಂದಕ್ಕೆ ಇಲ್ಲೇ ಓದೋಣ ಅಂತಿದ್ದೀನಮ್ಮ. ಅದೆಲ್ಲ ನಿಮ್ ತಂದೆ ತಾನೇ ನಿರ್ಧಾರ ಮಾಡ್ಬೇಕು. ಇರು, ಅವರನ್ನೇ ಕರಿತೀನಿ. ರೀ, ಏನ್ರಿ? ನಿಮ್ ಮಗಳು ಸುಮತಿ ಫೋನ್ ಮಾಡಿದಾಳೆ, ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಈಗೇನು ಮಾತಾಡಿ ಕಾವೇರಿ ಸಮಸ್ಯೆ ಬಗೆಹರಿಸ್ಬಿಡ್ತಾಳ ಅಥವಾ ಈರಪ್ಪ ನೀಡಕ್ ಐಡಿಯಾ ಕೊಡ್ತಾಳ? ಒನ್ನೆಡ ಕೆಲ ಏನ್ ದೊಡ್ಡನವ್ರೆ, ಹೇಗಿದ್ದೀರಾ? ಚಂದಾಕಿದ್ದೀನಿ ಬುದ್ಧಿ. ಅದೇ ಇನ್ನೊಂದ್ 6 ತಿಂಗಳಿಗೆ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಿಮ್ಮನ್ನೆಲ್ಲ ವಿಚಾರಿಸ್ಕೊಂಡೋಣ, ಹಳ್ಳಿ ಸ್ಥಿತಿ ನೋಡ್ಕೊಂಡೋಣ ಅಂತ ಬಂದೆ. ಹಿಡಿಯೋ ವ್ಯಕ್ತಿ ಹಿಡಿದ್ರೆ ಈ ಸಲಾನು ನೀವೇ ಗೆದ್ದು ಬರ್ತೀರಾ ಬುದ್ಧಿ. ಅದಕ್ಕೆ ತಾನೇ ಗೌಡ್ರ ಮನೆಗೆ ಹೋಗ್ತಾ ಇರೋದು. ಅಯ್ಯೋ, ಅವ್ರ ಮನೆಗೆ ಯಾಕೆ ಬುದ್ಧಿ ಸುಮ್ನೆ ಹೋಯ್ತೀರಾ? ಓಟ್ ಕೇಳಕ್ಕೆ ಪ್ರತಿ ಸಲನು ಅವ್ರು ಹೇಳ್ದಾಗ ತಾನೇ ನೀವುಗಳು ನನಗೆ ಓಟ್ ಹಾಕ್ತಾ ಇರೋದು. ಬುದ್ಧಿ, ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವ್ ಇದಪ್ಪ ಎಲೆಕ್ಷನ್ ಗೆಲ್ಬೇಕು ಅಂತಿದ್ರೆ ಗೌಡ್ರು ತಗೋಬೇಡಿ, ಯಜಮಾನ ತಗೋಗಿ. ಅದು ಯಾರು ಯಜಮಾನ್ರು? ಅವ್ರು ಯಾರು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಬುದ್ಧಿ? 5 ವರ್ಷದಿಂದ ಓಟ್ ಹಾಕ್ಸ್ಕೊಳಕ್ ಬಂದಿದ್ದವ್ರು, ಈಗ ಬಂದಿದ್ದೀರಾ. ಬುದ್ಧಿ, ನಮ್ ಯಜಮಾನ್ರು ಈ ಹಳ್ಳಿಗೆ ಎಷ್ಟೊಂದು ಉಪಕಾರ ಮಾಡೋರೆ ಗೊತ್ತಾ? ಅವ್ರು ಹೂ ಅಂದ್ರೆ ಗಂಡಸರು ಓಟಲ್ಲ, ಹೆಂಗಸರು ಓಟೆಲ್ಲ ನಿಮ್ಗೆ ಬೀಳ್ತದೆ. ಡ್ರೈವರ್, ಗಾಡಿ ತಿರುಗಿಸು. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇರ್ಲಿ, ನನ್ನ ಹೆಸರು ವಿಶ್ವನಾಥ್ ಅಂತ, ಕೃಷಿ ಮಂತ್ರಿ. ಇದೇ ತಾಲೂಕವನು, ಯಾವಾಗ್ಲೂ ಇದೇ ಕ್ಷೇತ್ರದಿಂದ ಎಲೆಕ್ಷನ್ ನಿಲ್ಲವನು. ಅಲ್ಲಿ ನಿಂತ್ಕೊಳ್ಳಿ, ಈಗ ಇಲ್ಲಿ ಕೂತ್ಕೊಳ್ಳಿ. ನಿಮ್ ಬಗ್ಗೆ ನಾನು ಬಹಳ ಕೇಳಿದೀನಿ. ಈ ಊರಿಗೆ ನೀವು ದೇವರಂತವ್ರು ಅನ್ನೋದು ಗೊತ್ತಾಗಿದೆ. ನೀವು ಒಂದ್ ಮಾತು ಹೇಳಿದ್ರೆ ಈ ಊರ್ ಜನಗಳು ಬರೋ ಎಲೆಕ್ಷನ್ ಅಲ್ಲಿ ನನಗೆ ಓಟ್ ಹಾಕಿ ಮತ್ತೆ ನಾನು ಮಂತ್ರಿ ಮಾಡಿಸ್ಬಿಡ್ತಾರೆ. ನಾನ್ ಹೇಳಿದ್ರೆ ಜನ ಕೇಳ್ತಾರೆ ಅಂತ ಯಾರು ಹೇಳಿದ್ರು? ಜನಗಳೇ ಹೇಳಿದ್ರು. ಯಾಕೆ ಹೇಳಿದ್ರು? ನೀವು ಅವ್ರಿಗೆಲ್ಲ ತುಂಬಾ ಒಳ್ಳೇದ್ ಮಾಡಿದಿರಂತೆ. ಅದನ್ನ ನೀವು ಮಾಡಿಲ್ವಾ? ನೀವು ಮಾಡಿದ್ದಿದ್ರೆ ನನ್ನ ಹತ್ರ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಜನಗಳ ಹತ್ರ ನನ್ಗಿಂತ ಕೆಲಸ ಮಾಡ್ಕೊಡಿಂತ ಕೇಳ್ಬೋದು ಹೊರತು ಇಂಥವ್ರಿಗೆ ಓಟ್ ಹಾಕು ಅಂತ ಹೇಳೋದಿಕ್ಕೆ ನಾನು ಯಾರು? ಕಟ್ಕೊಂಡಿರೋ ಹೆಂಡತಿ ಹತ್ರನೇ ಹೇಳೋಕ್ಕಾಗಲ್ಲ. ಓಟು ಅನ್ನೋದು ಪ್ರಜಾಪ್ರಭುತ್ವದಲ್ಲಿ
ಪ್ರತಿಯೊಬ್ಬರ ಹಕ್ಕು. ಅದ್ರಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇರಲ್ಲ. ಕ್ಷಮಿಸಿ. ಆ ಮಂತ್ರಿನ ಯಜಮಾನ್ರ ಮನೆಗ್ ಕಳಿಸ್ಬಿಟ್ರ ಇನ್ನವ್ರನ್ನ ಸುಮ್ಮನೆ ಬಿಡಬಾರ್ದು. ಏಯ್, ತೆಗಿಯೋ ಆ ಪತ್ರಗಳನ್ನ. ಅವ್ರು ತಗೊಂಡಿರೋ ಸಾಲ ಪತ್ರದಲ್ಲಿ ಎಷ್ಟು ಸಾಲ ತಗೊಂಡಿದ್ಯೋ ಅಂತ ಮಾತ್ರ ಬರ್ದವ್ರು. ಅಸಲ್ನ ಯಾವಾಗ ತೀರಿಸ್ತೀವಿ ಅಂತ ಬರ್ದಿಲ್ಲ. ಆ ಪತ್ರದಲ್ಲಿ ಆಗಸ್ಟ್ 15ಕ್ಕೆ ಅಂತ ಇವತ್ತಿನ ಡೇಟ್ ಹಾಕೋ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಇವತ್ತಿನ ದಿವಸ ಈ ಹಳ್ಳಿ ಜನ ಅವ್ರ ಸ್ವಂತ ನೆಲ ಕಳ್ಕೊಂಡ್ಬಿಡ್ಬೇಕು. ಲೇ, ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಅವ್ರ ಸಾಲ ವಾಪಸ್ ಕೊಡ್ಬೇಕು. ಒದ್ದುಸಲಿ ಮಾಡಿ, ಇಲ್ಲ ಅಂತಂದ್ರೆ ಅವ್ರು ಹುಟ್ಟಡಗಿಸ್ಬಿಡಿ. ಎಲ್ಲ ಶಿವಪ್ಪನ್ ತರ ನಿಯತ್ತಾಗಿದ್ದೀರಾ. ಸಾಲ ಕೊಟ್ಟವನ್ ತರ ನಿಯತ್ತಾಗಿರ್ಬೇಕು. ನೀವು ದಿಢೀರ್ ಬದಲಾಗ್ಬಿಟ್ರೆ ಹೊರಗೆ ದುಡ್ಡು ಕುತ್ತಿಗೆಯಲ್ಲಿ ತಾಳೆ ಐತಲ್ಲ, ಇದು ಬಂಗಾರ ಐತೆ. ಇದು ಕಿತ್ಕೋತೀನಿ. ನಾಳೆ ನಿಮ್ ಯಜಮಾನ ಕೇಳಿ ಹೊಸ ತಾಳಿ ಮಾಡಿಸ್ಕೊ. ದಯವಿಟ್ಟು ಬಿಟ್ಬಿಡಿ. ನೋಡು, ಇದು ನನ್ನ ವ್ಯವಹಾರ. ಇದ್ರಲ್ಲಿ ನಿನ್ ತಲೆ ಹಾಕ್ಬೇಡ. ಕೊಟ್ಟ ಸಾಲಕ್ಕೆ ಪತ್ರ ಇಕ್ಕಿವ್ನಿ. ಇವ್ರು ಬರ್ಕೊಟ್ಟಂಗೆ ವಾಪಸ್ ಕೇಳ್ತಾ ಇವ್ನಿ. ಕೊಟ್ಟೆ ಕೊಡ್ಬೇಕು. ಬಡವ್ರ ಹೊಟ್ಟೆ ಮೇಲೆ ಬಡಿಬೇಡಿ. ಒಂದ್ ಹೊತ್ತಿನ ಊಟಕ್ಕೂ ಕಷ್ಟಪಡೋ ಜನಗಳು ಈಗಾಗಲೇ ಬಡ್ಡಿ ಅನ್ನೋ ಹೆಸರಿನಲ್ಲಿ ಅವ್ರು ಒಂದ್ ಹೊತ್ತಿನ ಊಟ ಕಿತ್ಕೊಂಡಿದೆ. ಈಗ ಅಸಲು ಅನ್ನೋ ಹೆಸರಿನಲ್ಲಿ ದಯವಿಟ್ಟು ಅವ್ರನ್ನ ಉಪವಾಸ ಕೆಡಬೇಡಿ. ಸುಮ್ಕೆ ಮಾತಾಡ್ ಪ್ರಯೋಜನ ಇಲ್ಲ ಶಿವಪ್ಪ. ತಗಂಡ್ ಸಾಲನ ವಾಪಸ್ ಕೊಡೋರ್ಲಿರ್ಬೇಕು ಸೂರತ್ವ. ಇವ್ರಿಗೋಸ್ಕರ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತ್ಯಾ? ಇವ್ರು ತಗಂಡ್ ಸಾಲ ನೀನ್ ವಾಪಸ್ ಕೊಡ್ತೀಯಾ? 10 ದಿವಸ ಟೈಮ್ ಕೊಡಿ, ಅವರೇ ನಿಮ್ ಸಾಲ ವಾಪಸ್ ಕೊಡ್ತಾರೆ. ಏ, ಅದನ್ನ ಹೇಳಕ್ ನೀನ್ ಯಾರೋ? ಯಜಮಾನ್ರೆ, ನೀವು ಹೋಗಿ ಏನಾದ್ರೂ ಮಾರ್ಬಿಟ್ಟಾದ್ರೂ ಇವ್ನ ಹಣ ಬಿಸಾಕ್ಬಿಡ್ತೀವಿ. ಏನೋ ಮಾತಾಡ್ದೆ. 10 ದಿವಸ ಒಳಗಡೆ ನಿಮ್ ಹಣ ನಿಮ್ ಮನೆಗೆ ಹುಡ್ಕೊಂಬರ್ರಿ. ಇದಕ್ಕೆ ನಾನ್ ಜವಾಬ್ದಾರಿ. ಯಜಮಾನ್ರೆ, ನಮಗೋಸ್ಕರ ನೀವೇ ಹಣ ಕೊಡ್ತೀವಿ ಅಂತ ಒಪ್ಕೊಂಡ್ರಿ. ನಾನೇನ್ ನನ್ನ ಹಣ ಕೊಡ್ತಾ ಇಲ್ಲ, ನಿಮ್ ಹಣ ಕೊಡ್ತಾ ಇದ್ದೀನಿ. ಅದೇಂಗ್ ಯಜಮಾನ್ರೆ? ನಿಮ್ಗೆ ಗೊತ್ತಾಗುತ್ತೆ. ಏನ್ ಬುದ್ಧಿ ನೀವು? ಅವ್ನ್ ನಿಮ್ ಕೈ ಹಿಡ್ಕೊಂಡಾಗ ನೀವು ನನ್ ಕಡೆ ತಿರುಗಿ ನೋಡಿದಿದ್ರೆ ಅವ್ನ ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಆದ್ರೆ ನೀವು ನನ್ ಕಡೆ ನೋಡ್ಲೇ ಇಲ್ಲ. ನಿಮ್ ಒಳ್ಳೇದಕ್ ತಾನೇ ಹೇಳಿದ್ದು. ನನಗ್ ಯಾಕೆ ಹೊಡಿದ್ರಿ ನೀವು? ಕಲ್ಲುದಿರ್ತೇನೋ? ನಾನು ಹೊಡೆದಿದ್ ಕಲ್ಲುದಿರ್ತೇನೋ ಹೇಳೋ? ಇಲ್ಲ, ಅವನು ಹೊಡೆದಿದ್ದ ಅಂತಂದ್ರೆ ನಿನ್ನ ಕುತ್ತಿಗೆನೆ ಮುರಿದೋಗೋದು. ಅವನು ಸಾಮಾನ್ಯದವನಲ್ಲ ಕಂಡ್ರು. ಅವನು ನನ್ನ ಕೈ ಹಿಡ್ದಾಗ್ಲೇ ಗೊತ್ತಾಯ್ತು ಅವನ ಶಕ್ತಿ ಎಂತದ್ದು ಅಂತ. ಅದು ಬರೀ ಹೂವು ಹಣ ಮಾತ್ರ ಮುಟ್ಟಿದ ಕೈಯಲ್ಲ ಕಂಡ್ರು. ಕಬ್ಬಣ ಹಿಡಿದ ಕೈ. ಅವನು 5 ವರ್ಷದಿಂದ ಇಲ್ಲಿದ್ದಾನೆ. ಅದಕ್ಕಿಂತ ಮುಂಚೆ ಎಲ್ಲಿದ್ದ, ಏನಾಗಿದ್ದ ಅಂತ ಆ ಕೈಗೆ ಗೊತ್ತು. ಎಲ್ಲಾ ರೈತರಿಗೂ ಸಾಲ ಕೊಡೋ ನಿಮ್ ಸರ್ಕಾರ ನಮ್ಮ ಹಳ್ಳಿ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ನಿಮ್ ಹಳ್ಳಿ ರೈತರಿಗೆ ಸರ್ಕಾರದಿಂದ ಸಾಲ ಬೇಡ ಅಂತ ನಿಮ್ ಊರ್ಗೌಡ್ರೆ ಹೇಳಿದ್ರಲ್ಲ. ಹೇಳಿರ್ತಾರೆ. ಯಾಕೆಂದ್ರೆ ನೀವು ಸಾಲ ಕೊಟ್ರೆ 10% ಬಡ್ಡಿಗೆ ಅವ್ರು ಸಾಲ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಹೇಳಿರ್ತಾರೆ. ಗೌಡ್ರು ಸಾಲ ಕೊಡ್ತಾರ, ಅದು 10% ಬಡ್ಡಿಗೆ? ಹೌದು ಸರ್. ಹೀಗೆ ಬಡ್ಡಿ ಕೊಟ್ಟೆ 90% ರೈತರ ಜೀವನ ಹಾಳಾಗಿ ಹೋಗ್ಬಿಟ್ಟಿದೆ. ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಬಡವರ ಅಸ್ಥಿ ಪಂಜರಾನೇ ಏಣಿ ಅಂತ ತಿಳ್ಕೊಂಡ್ರು ಆ ಗೌಡ್ರ ಹಿಂಸೆಯಿಂದ ನಮ್ಮ ರೈತರನ್ನ ಕಾಪಾಡ್ಬೋದು. ಹೇಳಿ, ನಾನೀಗ ಏನ್ ಮಾಡ್ಬೇಕು ಅಂತ? ಇದು ನನ್ನ 500 ಎಕರೆ ಜಮೀನ್ ಪತ್ರ. ಇದನ್ನ ಇಟ್ಕೊಂಡು ನಮ್ಮ ರೈತರಿಗೆ 75 ಲಕ್ಷ ರೂಪಾಯಿ ಸಾಲ ಕೊಡಿ. ಸಾಲ ತೀರಿಸಿದ್ಮೇಲೆ ನಾನು ಈ ಪತ್ರ ನಿಮ್ಮಿಂದ ಇಸ್ಕೊಂಡು ಹೋಗ್ತೀನಿ. ನೀವ್ ಹೇಳೋದಲ್ಲೂ ನ್ಯಾಯ ಇದೆ. ಇನ್ 2 ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಎನ್ಕ್ವೈರೀಸು ಫಾರ್ಮಾಲಿಟೀಸ್ ಮುಗಿಸಿ ಲೋನ್ ಸ್ಯಾಂಕ್ಷನ್ ಆಗುವಾಗ ಮಾಡ್ತೀನಿ. ಚೆಕ್ ಡೈರೆಕ್ಟ್ ಆಗಿ ನಿಮ್ ಜಿಲ್ಲಾಧಿಕಾರಿಗಳಿಗೆ ಬರುತ್ತೆ.
ಅವರಿಂದಾನೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು. ನಮ್ ಜನಗಳ ಪರವಾಗಿ ನಿಮಗೆ ಕೃತಜ್ಞತೆಗಳು.